ನಮಸ್ತೆ ಆತ್ಮೇರೆ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಟಿ ಸಿ ಇಶ್ಯೂಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಈಗಾಗಲೇ ಟಿ ಸಿ ಇಶ್ಯೂನ ಮಾಡೋದಕ್ಕೆ ಆಪ್ಷನನ್ನು ನೀಡಲಾಗಿದೆ ಸ್ಯಾಟ್ಸಲ್ಲಿ. ಯಾವ ರೀತಿ ಟಿ ಸಿ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಟಿ ಸಿ ಇಶ್ಯೂ ಸೆಲೆಕ್ಟ್ ಮಾಡಿದ ನಂತರ ಎಡಿಟ್ ಕಾರ್ಯ ಮುಗಿಸಿದ ನಂತರ ಅಡ್ಮಿಟ್ ಸೆಲೆಕ್ಟ್ ಮಾಡಲು ಅವಕಾಶ ನೀಡಿದ್ದಾರೆ. ಕೆಲವೊಂದು ಎಡಿಟ್ ಕಾರ್ಯವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಸೊ ಎಡಿಟ್ ಬಟನ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಬೇಕು ಮತ್ತು ಡ್ರಾಪ್ ಡೌನ್ ಬಾಕ್ಸಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಆ ಒಂದು ಟಿ ಸಿ ಆಪ್ಷನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಅಡ್ಮಿಟನ್ನು ಸೆಲೆಕ್ಟ್ ಮಾಡಲು ಅವಕಾಶವನ್ನು ನೀಡಿದ್ದಾರೆ. ನಂತರ ಇಂಟರ್ಫೇಸ್ನಲ್ಲಿ ಅಡ್ಮಿಟ್ ಯಾವ ವಿಧದ ಶಾಲೆಗೆ ಮಗು ಹೋಗಿಲ್ಲದೆ ಎಂದು ಆಯ್ಕೆಯನ್ನು ಮಾಡಬೇಕು. ಯಾವ ಶಾಲೆಗೆ ಹೋಗುತ್ತೆ ಮಗು, ನಮ್ಮ ಶಾಲೆಯಿಂದ, ಉದಾಹರಣೆ ನಮ್ಮ ಶಾಲೆಯಿಂದ ಮಗು ಬೇರೆ ಶಾಲೆಗೆ ಟಿ ಸಿಯನ್ನು ಬಯಸ್ತಿದೆ ಅಂತೇಳಿದರೆ ಅದು ಯಾವ ಶಾಲೆಗೆ ಹೋಗುತ್ತೆ, ಗೌರ್ಮೆಂಟು, ಏಡೆಡ್ಡು, ಅನ್ಎಡೆಡ್ಡು, ಈ ರೀತಿ ಆಪ್ಷನ್ನ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ನಂತರ ಆ ಶಾಲೆಯ ಡಿಸ್ಟಿಕ್ಕು, ಬ್ಲಾಕ್ ನೇಮು, ಸ್ಕೂಲ್ ನೇಮು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ನಂತರ ಅಡ್ಮಿಷನನ್ನು ಮಾಡಬೇಕು, ನಾವೇ ಅಡ್ಮಿಷನ್ನ ಮಾಡಬೇಕಾಗುತ್ತೆ. ಈಗ ಬರುವ ಇಂಟರ್ಫೇಸ್ನಲ್ಲಿ ಟಾಪ್ ರೋನಲ್ಲಿ ಯಾವ ಶಾಲೆಗೆ ಮಗು ದಾಖಲಾಗಿದೆ ಎಂದು ಕಾಣಿಸುತ್ತದೆ. ಯಾವ ಶಾಲೆಗೆ ಮಗು ಅಡ್ಮಿಷನ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಒಂದು ಟಾಪ್ ರೋನಲ್ಲಿ ಸಂಬಂಧಪಟ್ಟಂಥ ಯಾರು ಗಣತಿದಾರರು ಇರ್ತಾರೆ, ಅದನ್ನು ಎಂಟ್ರಿಯನ್ನು ಮಾಡ್ತಕ್ಕಂಥ ಡಾಟಾ ಆಪ್ರೇಟರ್ಸ್ ಅವರಿಗೆ ಅದು ಕಾಣ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಅದನ್ನು ಪರಿಶೀಲನೆಯನ್ನು ಮಾಡಿಕೊಂಡು ನಂತರ ಪ್ರಿಂಟ್ ಆಪ್ಷನನ್ನು ನೀಡಲಾಗಿದೆ. ಆ ಪ್ರಿಂಟ್ ಆಪ್ಷನಲ್ಲಿ ಪ್ರಿಂಟನ್ನು ಕೊಟ್ಟಾಗ ಮೊದಲಿನಂತೆ ಟಿ ಸಿ ಏನಾಗುತ್ತೆ, ಪ್ರಿಂಟನ್ನು ಮಾಡೋದಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಸೊ ಇದು ಅಪ್ಡೇಟ್ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಆಗ್ಬೋದು ಅಂತಕ್ಕಂಥದ್ದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಈವರೆಗೆ ಟಿ ಸಿಯನ್ನು ನೀಡ್ತಕ್ಕಂಥ ಒಂದು ಇದರಲ್ಲಿ ಈ ಬಾರಿ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.